ಲೋಕಸಮರ ಮುಗಿತಾ ಇದ್ದಂತೆ ಪರಿಷತ್ ಫೈಟ್ ಆರಂಭ ಆಗಿದೆ. ಮೂರು ಪಕ್ಷಗಳಲ್ಲಿ ಆಕಾಂಕ್ಷಿಗಳ ಲಾಬಿ ಬಹಳ ಜೋರಾಗಿ ನಡೀತಾ ಇದೆ. ಮೂರು ಪಕ್ಷಗಳಲ್ಲೂ ಕೂಡ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ವಿಧಾನ ಪರಿಷತ್ಗೆ ನಾವು ಎಂಟ್ರಿ ಕೊಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ಸಹಜವಾಗಿಯೇ ಇದೆ. 11 ಸ್ಥಾನಕ್ಕೆ ಚುನಾವಣೆ ಇದೇ 17ನೇ ತಾರೀಕಿಗೆ ಅವಧಿ ಮುಗಿಯುತ್ತೆ. ಈ ಹಿನ್ನೆಲೆಯಲ್ಲಿ 16 ಅಭ್ಯರ್ಥಿಗಳು ತಮಗೆ ಸ್ಥಾನ ಸಿಗುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಹಾಕಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾರಿಗೆ ಮಣೆಯನ್ನ ಹಾಕಲಾಗುತ್ತೆ? ಬಿಜೆಪಿಗೆ ಇರೋದು ಇಲ್ಲಿ ಲೆಕ್ಕಾಚಾರಗಳ ಪ್ರಕಾರ 3 ಸ್ಥಾನ. ಆಕಾಂಕ್ಷಿಗಳು 16 ಜನ ಇದ್ದಾರೆ. ಕಾಂಗ್ರೆಸ್ನ 7 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪೈಪೋಟಿಯನ್ನ ನೀಡ್ತಿದ್ದಾರೆ. ಇನ್ನು ಜೆಡಿಎಸ್ಗೆ 1 ಸ್ಥಾನ. ದಳಪತಿಗಳಿಗೂ ಕೂಡ ಅಭ್ಯರ್ಥಿ ಆಯ್ಕೆಯದ್ದೇ ದೊಡ್ಡ ತಲೆನೋವಿರೋದು. ಹಾಗಾದ್ರೆ ಯಾವ ರೀತಿಯ ಲೆಕ್ಕಾಚಾರಗಳು, ಯಾವ ರೀತಿಯಾಗಿ ಈಗ ಈ ಒಂದು ಸ್ಥಾನಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಚಿಂತನೆಗಳು ನಡೀತಾ ಇದೆ. ಬಿಜೆಪಿಯಲ್ಲಿ ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ ದೊಡ್ಡ ಕಗ್ಗಂಟಾಗಿರುವಂತಹ ಹಿನ್ನೆಲೆಯಲ್ಲಿ 3 ಸ್ಥಾನಕ್ಕೆ ಘಟಾನುಘಟಿ ನಾಯಕರೇ ಕಣ್ಣಿಟ್ಟಿರೋದ್ರಿಂದ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವ ಕುತೂಹಲ ಹೆಚ್ಚಾಗಿದೆ. ಇವೆಲ್ಲದರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ನಿರ್ಧಾರ ಕೈಗೊಳ್ತೇವೆ ಅಂದಿದ್ದಾರೆ. ನೋಡಿ, ಸನ್ಮಾನ್ಯ ಯಡಿಯೂರಪ್ಪನವರು ಹಿರಿಯರಿದ್ದಾರೆ. ಕಳೆದ 30-40 ವರ್ಷಗಳಿಂದ ಪಕ್ಷವನ್ನ ಗಟ್ಟಿಗೊಳಿಸಿ ಮತ್ತು ಪಕ್ಷ ಎತ್ತರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿ ದುಡಿದಿದ್ದಾರೆ. ಅವರದೇ ಆದಂಥ ಅಭಿಪ್ರಾಯಗಳನ್ನ 4 ಗೋಡೆ ಮಧ್ಯನೂ ಕೊಟ್ಟಿದ್ದಾರೆ, ಬಹಿರಂಗವನ್ನು ಕೂಡ ನೀಡಿದ್ದಾರೆ. ಆದ್ರೆ ಇವತ್ತು ವಿಧಾನ ಪರಿಷತ್ತಿಗೆ ಯಾರನ್ನ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಸಂಜೆ ನಮ್ಮ ಎಲ್ಲ ಕೋರ್ ಕಮಿಟಿ ಸಭೆನ ಕರೆದಿದ್ದೇವೆ. ಎಲ್ಲ ಸದಸ್ಯರ ಕೋರ್ ಕಮಿಟಿಯಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಅಭಿಪ್ರಾಯವನ್ನ ಪಡೆದುಕೊಂಡು ಯಾರನ್ನ ಆಯ್ಕೆ ಮಾಡಬೇಕು ಸೂಕ್ತ ನಿರ್ಧಾರವನ್ನು ನಾವು ಮಾಡ್ತೇವೆ. ಎಲ್ಲರ ಅಭಿಪ್ರಾಯಕ್ಕೂ ಕೂಡ ನಾವು ಗೌರವನ ಕೊಡ್ತೇವೆ, ಮನ್ನಣೆಯನ್ನು ಕೊಡ್ತೇವೆ. ಮೇಲ್ಮನೆ ಮೇಲೆ ಕಣ್ಣಿಟ್ಟಿದ್ದಾರೆ ಸಾಕಷ್ಟು ಜನ ಆಕಾಂಕ್ಷಿಗಳು. ಲೆಕ್ಕಾಚಾರಗಳು ಏನೇನು, ಲಾಬಿ ಯಾವ ರೀತಿಯಾಗಿ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ 17ನೇ ತಾರೀಕು ಅವಧಿ ಮುಗಿತಾ ಇರುವಂತಹ ಹಿನ್ನೆಲೆಯಲ್ಲಿ 11 ಸ್ಥಾನಕ್ಕೆ ಅವಕಾಶ ಇರೋದು. ಆದರೆ ಅಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈಗ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಒಂದ್ ಕಡೆ ಬಿಜೆಪಿ ಜೆಡಿಎಸ್ನ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್. ಇಲ್ಲಿನ ಈಗ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ಸೋತವರು ಅಥವಾ ನಮ್ಗೆ ಇನ್ನೊಂದ್ಸಲ ಸ್ಥಾನ ಸಿಗಬೇಕು ಅನ್ನುವಂಥವ್ರು ಕಾಣಿಸ್ತಾ ಇದ್ದಾರೆ. ಇಲ್ಲಿ ಇದು ಅಸೆಂಬ್ಲಿಯಿಂದ ಪರಿಷತ್ಗಾಗಿರೋದ್ರಿಂದಾಗಿ 1 ಸ್ಥಾನವನ್ನು ಗೆಲ್ಲೋದಕ್ಕೆ ಬಹುತೇಕ 19 ಶಾಸಕರ ಬಲ ಬೇಕು. 19 ಶಾಸಕರ ಬಲದಿಂದ ಲೆಕ್ಕ ಹಾಕಿದಾಗ ಇರೋ 11ರಲ್ಲಿ 7 ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ, 3ರಲ್ಲಿ BJP ಗೆಲ್ಲುತ್ತೆ, 1ನ್ನು JDS ಉಳಿಸ್ಕೊಳ್ಬೋದು. ಅವ್ರ ಹತ್ರ 19 ಶಾಸಕರು ಮಾತ್ರ ಇದ್ದಾರೆ. BJPಯಿಂದ ಒಂದು ಹೆಚ್ಚುವರಿ 3 ಮತಗಳು ಕೂಡ ಸಿಗುತ್ತೆ ಅವ್ರಿಗೆ. ಸೊ ಅದನ್ನು JDS ಗೆದ್ದುಕೊಳ್ಳುತ್ತೆ. ಇದು ಸ್ಪಷ್ಟವಾಗಿ ಇರುವಂಥ ಒಂದು ಅಂಶ. ಬಹಳ ಮುಖ್ಯವಾಗಿ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಗಮನಿಸಬೇಕಾಗಿರುವಂಥ ಅಂಶ. ಕಾರಣ ಒಂದು, ವರುಣಾದಿಂದ ಅವರು ಕ್ಷೇತ್ರ ತ್ಯಾಗ ಮಾಡಿದ್ರು ಅನ್ನೋದನ್ನು ಕ್ಲೈಮ್ ಮಾಡ್ಕೊಳ್ಬೋದು, ಹೇಳ್ಕೊಳ್ಬೋದು. ಯಾಕೆಂತ ಹೇಳಿದರೆ ಹೌದು, ಅವರು ಫ್ಯಾಕ್ಟ್ ಏನಂದರೆ 2018ರಲ್ಲಿ ಅವರು ಅಲ್ಲಿದ್ದ ಶಾಸಕರು. ಆದರೆ 2018ರಲ್ಲಿ ಅವ್ರಿಗೂ ಕೂಡ ಕ್ಷೇತ್ರ ತ್ಯಾಗ ಮಾಡಿದ್ದು ಯಾರು? ಅವ್ರ ಅಪ್ಪನೇ ತಾನೇ. 2013ರಲ್ಲಿ ಗೆದ್ದವ್ರು ಯಾರಲ್ಲಿ? ಸಿದ್ದರಾಮಯ್ಯನವರೇ ಗೆದ್ದಿದ್ದು. ಅವ್ರದ್ದು ಮಗನಿಗೇನೆ ಉತ್ತರಾಧಿಕಾರಿಯಾಗಿ ಅವ್ರನ್ನ ಮಾಡ್ಕೊಳ್ಳೋದಕ್ಕೆ ಬೇಕು ಅಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ದು. ಹಾಗೆಯೇ ಈಗ 2024ರಲ್ಲಿ ಈಗ ಅವರನ್ನು ಯಾಕೆ ಪರಿಷತ್ಗೆ ತರಬೇಕು ಅಂದರೆ ಭಾಳ ಮುಖ್ಯವಾಗಿ ಒಂದು ಅಂಶವನ್ನು ಗಮನಿಸಬೇಕು. ಈ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಇದ್ದಾರೆ. ಕ್ಷೇತ್ರದ ನೋಡ್ಕೊಳ್ಳುವಂಥ ವಿಚಾರಗಳಿರ್ಬೋದು ಅಥವಾ ಮೈಸೂರು ಭಾಗದ ರಾಜಕಾರಣದಲ್ಲಿ ಹಿಡಿತ ಸಾಧಿಸುವಂಥ ವಿಚಾರಗಳಿರ್ಬೋದು, ಎಲ್ಲ ನಿಟ್ಟಿನಲ್ಲಿ ಮಗನಿಗೆ ಒಂದು ಸಾಂವಿಧಾನಿಕ ಸ್ಥಾನಮಾನ ಕೊಡಿಸುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಆದ್ಯತೆ ಆಗಿರುತ್ತೆ. ಆ ಕಾರಣದಿಂದಾಗಿಯೂ ಕೂಡ ಮಗನನ್ನು ಇಲ್ಲಿ MLC ಮಾಡುವಂಥ ಒಂದು ಉದ್ದೇಶ ಇರಬಹುದು. ಎರಡನೇ ಉದ್ದೇಶವನ್ನು ನಾವು ಇಲ್ಲಿ ಗಮನಿಸ್ಬೋದು. ಏನಂತ ಹೇಳಿದ್ರೆ, ನೋಡಿ, ಪ್ರಿಯಾಂಕ್ ಖರ್ಗೆ ಅವರನ್ನು ಮಿನಿಸ್ಟ್ರ್ ಮಾಡ್ತಾರೆ 2016ರಲ್ಲಿ. ಅದು ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ಹೇಳಿದರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಲಿಸುವಂಥ ದೃಷ್ಟಿ. ಅದೇ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಂತರ ಮುಖ್ಯಮಂತ್ರಿ ಆಗೋದ್ರಿಂದ ಹೊರಗಡೆ ನಡೆದ್ರು ಅನ್ನುವಂಥ ರೀತಿಯಲ್ಲಿಯೇ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವತ್ತು ಅವಕಾಶ ಕೊಡ್ತು. ಈಗ 2.5 ವರ್ಷ ನಂತರ ಏನಾಗುತ್ತೋ ಅನ್ನೋಂಥ ಒಂದು ಪ್ರಶ್ನೆ ಇದೆ. ಹಾಗಾಗಿ ಈಗಲೇ ಒಂದು ಬ್ಯಾಕಪ್ ಪ್ಲ್ಯಾನ್ ಇದು ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾವ್ಯಾವ ಕಾರಣ ಅಂದರೆ ಇಲ್ಲಿ ಇವತ್ತಲ್ಲ ನಾಳೆ ವರುಣಾ ಕ್ಷೇತ್ರದಿಂದ, ಯಾಕಂದರೆ ಸಿದ್ದರಾಮಯ್ಯನವರು ಇದು ನನ್ನ ಕಡೆ ಎಲೆಕ್ಷನ್ ಅಂತ ಹೇಳಿರೋದ್ರಿಂದಾಗಿ ಮುಂದಿನ ಎಲೆಕ್ಷನ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಲ್ಲಿಂದ ಸ್ಪರ್ಧಿಸ್ತಾರೆ. ಅವ್ರಿಗೊಂದು ಕಾನ್ಸ್ಟಿಟ್ಯೂನ್ಸಿ ಇದ್ದೇ ಇದೆ. ಹೀಗಿದ್ದಾಗಲೂ ಕೂಡ ಅವರನ್ನು MLC ಮಾಡುವಂಥ ಉದ್ದೇಶ ಏನು ಅನ್ನೋದಕ್ಕೆ ಸ್ಪಷ್ಟತೆಗಳಿಲ್ಲ ಇಲ್ಲಿ ರಾಜಕೀಯವಾಗಿ ನೋಡ್ತಾ ಹೋದರೆ. ಆದರೆ ಮುಖ್ಯಮಂತ್ರಿಯವರ ಮಗ ಅನ್ನುವಂಥದ್ದನ್ನು ಹೊರತುಪಡಿಸಿದರೆ ಭಾಳಷ್ಟು ಅಂಶಗಳು ಕಾಣ್ತಾ ಇಲ್ಲ. ಅವ್ರನ್ನ ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡ್ತಿದೆ ಅಂತ ಹೇಳುವಂಥ ವಿಚಾರದಲ್ಲಿ. ಉಳಿದಂತೆ ಅಲ್ಲಿ ಬರುವಂಥ ಒಂದಷ್ಟು ಹೆಸರುಗಳನ್ನು, ಕಾಂಗ್ರೆಸ್ನಿಂದ ಬರುವಂತಹ ಹೆಸರುಗಳನ್ನು ಗಮನಿಸಿದಾಗ ಅದರಲ್ಲಿ ವಿಶೇಷವಾಗಿ ಪರಿಷತ್ತಿಗೆ ನಾರ್ಮಲಿ ಎಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಯಾರಿಗೆ, ಯಾವ ಸಮುದಾಯಗಳವರಿಗೆ
ನೇರ ಶಾಸನಸಭೆಗೆ ಪ್ರವೇಶಿಸೋದಕ್ಕೆ ಎಲೆಕ್ಷನ್ ನಿಂತು ಗೆಲ್ಲೋದಕ್ಕೆ ಆಗೋದಿಲ್ಲವೋ ಅಂತಹ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡಬೇಕು. ಅದು ಬಹಳ ಮುಖ್ಯವಾದ ಒಂದು ಅಂಶ. ಎರಡನೇ ಅಂಶ, ಮೇಲ್ಮನೆ ಅಂತ ಹೇಳಿದರೆ ಅದು ಚಿಂತಕರ ಚಾವಡಿ ಅಂತ ಹೇಳಿದ್ರೆ, ಇವತ್ತು ಅದನ್ನು ನಾನಾ ಸ್ವರೂಪದಲ್ಲಿ ಹಾಳು ಮಾಡಿರ್ಬೋದು, ರಾಜಕೀಯದ ಕಾರಣಕ್ಕೆ ಹಾಳು ಮಾಡಿರ್ಬೋದು, ಅಥವಾ ಹಿಂಬಾಗಿಲ ರಾಜಕಾರಣಕ್ಕೆ ಅದನ್ನು ದಾರಿಯೂ ಕೂಡ ಮಾಡಿಕೊಟ್ಟಿರ್ಬೋದು. ಸಿದ್ದರಾಮಯ್ಯನವರು ಸೋತಾಗಲೂ ಕೂಡ ಅವರು ಹಿಂಬಾಗಿಲ ಮೂಲಕವಾಗಿ ಪರಿಷತ್ಗೆ ಬಂದಿರಲಿಲ್ಲ. ಈಗ ಮಗನನ್ನು ಯಾಕೆ ಪರಿಷತ್ಗೆ ತರಬೇಕಂತ ಅವಶ್ಯಕತೆ ಇದೆ ಅನ್ನೋ ಪ್ರಶ್ನೆ ಅಂತೂ ಉತ್ತರ ಅಂತೂ ಸಿಗೋದಿಲ್ಲ. ಅದು ಒಂದು ಭಾಗ. ಇನ್ನು BJP ವಿಚಾರಕ್ಕೆ ಬಂದಾಗ CT ರವಿ ಅವ್ರನ್ನ ತರಬೇಕು. CT ರವಿ ಅವರು ಯಾಕೆ ಬೇಕು ಹಾಗಾದರೆ? CT ರವಿ ಅವ್ರನ್ನ ಹೌದು, ಅವ್ರು ಕಳೆದ ಬಾರಿ ಡಿಫೀಟೆಡ್ ಕ್ಯಾಂಡಿಡೇಟ್, ಆದರೆ ಅವ್ರು ಕಳೆದ ಬಾರಿ ಡಿಫೀಟೆಡ್ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಾರಿ ಟಿಕೆಟ್ ವಂಚಿತ ಕ್ಯಾಂಡಿಡೇಟ್ ಅಂತ ನಾವು ಅವ್ರನ್ನ ಹೇಳಬೇಕು. ಯಾಕಂದರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಅವರು ಟಿಕೆಟನ್ನು ಬಯಸಿದ್ರು, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ಒಂದು ಗೇಮ್ ಪ್ಲಾನನ್ನು ಮಾಡ್ತಾರೆ. ಯಾಕಂದರೆ ಒಂದು ಯಡಿಯೂರಪ್ಪನವರ ತಂತ್ರಗಾರಿಕೆಯನ್ನು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಶೋಭಾ ಅವರನ್ನು ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಿ ಆ ತೆರವಾದ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ತರೋದ್ರ ಮೂಲಕ ಒಂದು ಬಿಲ್ಲವ ಸಮುದಾಯಕ್ಕೆ ಒಂದು ಟಿಕೆಟನ್ನು ಕೊಟ್ಟಿದ್ದೀವಿ ಲೋಕಸಭೆ ಚುನಾವಣೆಯಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ಬಿಲ್ಲವ ಸಮುದಾಯಕ್ಕೆ ಕೊಟ್ಟಿರಲಿಲ್ಲ ಟಿಕೆಟನ್ನು, BJP ಕೊಟ್ಟಿರಲಿಲ್ಲ. ಆದರೆ ಬಿಲ್ಲವ ಸಮುದಾಯಕ್ಕೆ ಕೊಟ್ವಿ ನಾವು ಅಂತೇಳಿ ಅದನ್ನು ಗೆಲ್ಲಿಸಬೇಕು ಅಂತ ಹೇಳಿದರೆ CT ರವಿ ಅವರ ಬೆಂಬಲ ಬೇಕಿತ್ತು ಅಲ್ಲಿ. ಯಾಕಂದರೆ ಚಿಕ್ಕಮಗಳೂರಲ್ಲಿ CT ರವಿ ಅವ್ರಿಗೆ ತನ್ನದೇ ಆದಂಥ ಹೋಲ್ಡ್ ಇದೆ. ಅವರು ಸೋತಿರ್ಬೋದು, ಎಲೆಕ್ಷನ್ ಸೋತಿರ್ಬೋದು, ಆದರೆ ಅವರೊಬ್ಬ ಪ್ರಬಲ ನಾಯಕ. ಅವರನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ಹಿಂದೆ ಯಡಿಯೂರಪ್ಪನವರು ಕೂಡ ಸೋತಾಗ 1999 ಸೋತಾಗ ಅವರು ವಿಧಾನ ಪರಿಷತ್ನಿಂದ ಮೆಂಬರ್ ಆಗಿದ್ದರು. ಈಶ್ವರಪ್ಪ ಅವರು ಸೋತಾಗ ಅವರನ್ನು ವಿಧಾನ ಪರಿಷತ್ನ ಮೂಲಕವಾಗಿ 2014ರಲ್ಲಿ ಕಳಿಸಿದರು. ಹೀಗಾಗಿ ಈಗ CT ರವಿ ಅಂತವ್ರನ್ನ ಅಲ್ಲಿ ಕಳಿಸ್ಬೋದು ಅಂತೇಳಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ವೇಳೆ ಗೆದ್ದರೆ ಆಗ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ CT ರವಿ ಅಂತ ಒಬ್ಬ ಪ್ರಬಲ ಇದ್ದಾರೆ. ಯಾಕಂದರೆ ಆಲ್ರೆಡಿ, ಆದರೆ CT ರವಿ ಅವರಿಗೆ ಕೊಡ್ತಾರಾ ಇಲ್ಲೋ ಅನ್ನೋದು ಇನ್ನೊಂದು ಪ್ರಶ್ನೆ ಇದೆ. ಯಾಕಂದರೆ ಅಶೋಕ್ ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯದವರಿಗೆ 2 ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸಲ್ಲಿ ಕೊಡ್ತಾರ ಅನ್ನೋ ಪ್ರಶ್ನೆ ಇದ್ದೇ ಇದೆ. ನನ್ನನ್ನು ಕೇಳಿದರೆ ನಿಜಕ್ಕೂ ಕೂಡ ಅದು ಕೊಡೋ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಜಾತಿ ಕಾಂಬಿನೇಷನಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ. ಆದರೆ BJP ಹಿಂದುತ್ವದ ಹೆಸರಿನಲ್ಲಿ ಕೊಡೋದಿದ್ರೆ ಆವಾಗ CT ರವಿ ಅವ್ರನ್ನ ಕೊಡ್ಬೋದು. ಆದರೆ ರವಿಕುಮಾರ್ ಅವರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ರವಿಕುಮಾರ್ ಪಕ್ಷದ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಮತ್ತು ABVP ಸಂಘಟನೆಯಲ್ಲಿ ಸುದೀರ್ಘವಾಗಿದ್ದಂತಹ ನಾಯಕ. ಒಂದು ಬಾರಿ ಮಾತ್ರ ಈಗ ಅವ್ರನ್ನ MLC ಮಾಡಿದರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಹಿಂದಿನ ಅವಧಿಯಲ್ಲಿ. ಖರ್ಗೆ ಅವರನ್ನ ಸೋಲಿಸೋದ್ರಲ್ಲಿ ಬಹಳ ಮಹತ್ವದ ಪಾತ್ರ ರವಿಕುಮಾರ್ ಅವರದ್ದು 2019 ಲೋಕಸಭಾ ಚುನಾವಣೆಯಲ್ಲಿ ಇತ್ತು. ಈ ಚುನಾವಣೆಯಲ್ಲಿ ಕೂಡ ಬಳ್ಳಾರಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ಕ್ಷೇತ್ರಗಳಲ್ಲಿ ಓಡಾಡಿದ್ದಾರೆ ಹಿಂದುಳಿದ ವರ್ಗದವರು. ಹಾಗಾಗಿ ಈಗ ಅವರು ಸಚೇತಕ ಕೂಡ ಆಗಿದ್ದಾರೆ, ವಿರೋಧ ಪಕ್ಷದ ಮುಖ್ಯ ಸಚೇತಕ ಕೂಡ ಆಗಿದ್ದಾರೆ. ಹೀಗಾಗಿ ಅವ್ರಿಗೆ ಅವಕಾಶವನ್ನು ಮತ್ತೊಮ್ಮೆ ಕೊಡುವಂಥ ಚಾನ್ಸಸ್ ದಟ್ಟವಾಗಿದೆ. 3ನೇ ಸ್ಥಾನ ಯಾರ್ದು ಅನ್ನುವಂಥ ಪ್ರಶ್ನೆ BJPಯ ಮಟ್ಟಿಗೆ ಇರುವಂಥದ್ದು. ನಾವು ಅದರಲ್ಲಿ ಈಗ ವಿಜಯೇಂದ್ರ ಅವರ ಲೆಕ್ಕಾಚಾರಗಳು ಕಾಣಿಸ್ತಿದೆ CT ರವಿಯ ವಿಚಾರದಲ್ಲಿ ಅಂತ ಹೇಳಿ, ತನ್ನ ಮಗನ ಯಾವುದೇ ರೀತಿಯಲ್ಲಿ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥದ್ದು. ಅಂದರೆ ರವಿಯವರು ಒಂದು ಮಾತನ್ನು ಹೇಳಿದ್ದಾರೆ. ಆ ಮಾತನ್ನು ತಡಿಬೇಕು ಅಂತ ಹೇಳಿದರೆ ಅದನ್ನು ತಡಿಬೇಕಾದಂತಹ ಅವಶ್ಯಕತೆ ಇವತ್ತು BJPಗೆ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವ್ರಿಗೂ ಕೂಡ ಇದೆ ಅಂತೇಳಿ ನನಗೆ ಅನಿಸುತ್ತೆ. ಯಾಕೆ ಕಾರಣಕ್ಕೆ, ಯಾವ ಮಾತು ಅಂತ ಹೇಳಿದರೆ ಅವರೊಂದು ಮಾತನ್ನು ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅನ್ನುವಂಥ ಕ್ಯಾಂಪೇನ್ ನಡೀತು ಚಿಕ್ಕಮಗಳೂರಲ್ಲಿ. ಆವಾಗ CT ರವಿಯವರು ಬಹಳಷ್ಟು ಮಾತಾಡುವಂಥದ್ದಿದೆ, ಎಲೆಕ್ಷನ್ ಮುಗೀಲಿ ಅಂತ ಹೇಳಿದ್ದಾರೆ ಅವರು. ಆ ಎಲೆಕ್ಷನ್ ಮುಗೀಲಿ ಅಂತ ಹೇಳಿರೋದ್ರಲ್ಲಿ ಅವರು ಈ ಹಿಂದೆ ಹೇಳಿರುವಂಥ ಮಾತನ್ನು ನಾವು ಮರೀಬಾರ್ದು. 2023 ಅಸೆಂಬ್ಲಿ ಎಲೆಕ್ಷನ್ ಸೋತ ನಂತರ CT ರವಿಯವರು ಪಕ್ಷದ ಕಚೇರಿಯಲ್ಲಿ ಹೇಳ್ತಾರೆ, ಯಾರು ನನ್ನನ್ನು ಸೋಲಿಸಿದ್ರು ಅನ್ನೋದು ಗೊತ್ತಿದೆ ನನಗೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಯಾಕೆ ಸೋಲಿಸಿದ್ರು ಅನ್ನೋದು ವಿಚಾರಕ್ಕೆ ಬಂದಾಗ CT ರವಿಯವರು ಕೂಡ ಅಲ್ಲಿ ಅವರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅವರು ಮಾಡಿರುವಂತಹ ಉಡಾಫೆಯ ಮಾತು ಅಂತ ಹೇಳಬೇಕು ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬೇಕು, ರಾಜಕೀಯವಾಗಿ ಅದನ್ನು ಬೇರೆ ಬೇರೆ ಪದಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ಬೋದು. ಆದರೆ ರವಿಯವರು ಮಾತನ್ನು ಹೇಳಿದರು, ಕಿಚನ್ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗುವಂಥದ್ದಲ್ಲ ಯಡಿಯೂರಪ್ಪನವರ ಅನ್ನುವಂಥ ವಿಚಾರ ಹೇಳಿದ್ರಲ್ಲ, ಅದು ಅವ್ರಿಗೆ ಕಾಸ್ಟ್ಲಿ ಆಗಿತ್ತು. ವಿಶೇಷವಾಗಿ ಚಿಕ್ಕಮಗಳೂರು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿರುವಂತಹ ಲಿಂಗಾಯತ ಸಮುದಾಯ ಅವರ ವಿರುದ್ಧ ತಿರುಗಿ ಬಿದ್ದಿತ್ತು. ಈ ಕಾರಣಕ್ಕಾಗಿ ಅವರು ಸೋತಿರುವಂಥದ್ದು 2023 ಚುನಾವಣೆಯಲ್ಲಿ. ಆದರೆ ಇದು ಮೇಲ್ನೋಟಕ್ಕಿದ್ರೂ ಕೂಡ ಒಳಗಡೆ ಯಾರ್ಯಾರು ಪಾತ್ರಧಾರಿಗಳು ಅನ್ನೋಂಥದ್ದು CT ರವಿಯವರಿಗೆ ಗೊತ್ತಿದೆ. ಅವರು ಅದನ್ನು ಮತ್ತೆ ಬಹಿರಂಗವಾಗಿ ಏನಾದರೂ ಮಾತನಾಡಿದರೆ ಅದು ಮತ್ತಷ್ಟು ಕಾಸ್ಟ್ಲಿ ಆಗ್ಬೋದು. ಈ ಕಾರಣಕ್ಕೆ ಅದನ್ನು ತಡೆಯುವಂಥ ಉದ್ದೇಶವೂ ಕೂಡ ಇದೆ. ಬಹಳ ಪ್ರೀತಿ ಇದೆ ಅಂತೇಳಿ ಅಲ್ಲ CT ರವಿಯವರ ಮೇಲೆ, ಇಲ್ಲಿ CT ರವಿಯವರ ಮೇಲೆ ಪ್ರೀತಿ ಇರೋ ಪ್ರಶ್ನೆ ಅಲ್ಲ. ಆದರೆ ಶಾಸನಸಭೆ ಒಳಗಡೆ, ವಿಧಾನ ಪರಿಷತ್ ಅಥವಾ ವಿಧಾನಸಭೆ ಒಳಗಡೆ ಇವತ್ತು BJP ವೀಕ್ ಆಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕಿರುವಂಥ ಪ್ರಶ್ನೆ. CT ರವಿಯವರು ಅಸೆಂಬ್ಲಿಯಲ್ಲಿ ಇದ್ದಿರ್ತಿದ್ರೆ ಬಹುಶಃ ಅವರು ವಿರೋಧ ಪಕ್ಷ ನಾಯಕರಾಗ್ತಿದ್ರು ಏನೋ. ಅವ್ರಿಗೆ ಯಾಕಂದರೆ ಮಾತಿನ ವೈಖರಿ ಇದೆ ಅವರಲ್ಲಿ, ಮಾತಾಡ್ತಾರೆ, ಅವರು ಚೆನ್ನಾಗಿ ಮಾತಾಡ್ತಾರೆ. ಹೀಗಾಗಿ ಅವ್ರಿಗೆ ಅವಕಾಶ ಕೊಡಬೇಕು. ಈಗ ಈ ಕಾರಣಕ್ಕಾಗಿ ಕೂಡ ಅವರನ್ನು ಆ ಸ್ಥಾನದಲ್ಲಿ ಕೂರಿಸ್ಬೋದು. ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಕೆಲಸ ಮಾಡಿದ್ದಾರೆ. ಇವತ್ತು ಏನೂ ಇಲ್ಲದೆ ಕೂರಿಸಿದಾರಲ್ಲ, ಅಂಥ ನಾಯಕರನ್ನು ಏನೂ ಇಲ್ಲದೆ ಕೂರಿಸಿದ್ರೆ ಪಕ್ಷ ಏನು ಮೆಸೇಜನ್ನು ಕೊಡುತ್ತೆ ಅಂತೇಳಿ ಈ ಕಾರಣಕ್ಕೆ CT ರವಿಯವ್ರನ್ನ
ವಿಧಾನ ಪರಿಷತ್ಗೆ ತರುವಂಥ ಸಾಧ್ಯತೆ ಕಂಡು ಬರ್ತಾ ಇರೋದು. ಎಸ್, ಇಲ್ಲಿ ಬಂಡಾಯದ ವಿಚಾರ ಬಂದರೆ ಈಗ ನಾವು ರಘುಪತಿ ಭಟ್ ನೋಡಿದ್ವಿ, ಈಶ್ವರಪ್ಪ ಅವರು ನೋಡಿದ್ವಿ, ಈ ರೀತಿಯಾಗಿ ಮತ್ತೊಂದು ಕಡೆ ಸಾಕಷ್ಟು ಇಂತಹ ಬೆಳವಣಿಗೆಗಳು ಇದು ಕೂಡ ಆಗುವ ಚಾನ್ಸಸ್ ಇದೆಯಾ ಒಂದು ವೇಳೆ ಸಿಗಲಿಲ್ಲ ಅಂದರೆ? ಅಂದರೆ ಬಂಡಾಯ ಆಗುವಂಥದ್ದಕ್ಕೆ ಈಗ ಅವಕಾಶಗಳು ಕಡಿಮೆ, ಇಲ್ಲಿ ಇರುವಂಥ ಅವಕಾಶ ಕಡಿಮೆ. ಆದರೆ ಈಶ್ವರಪ್ಪನವರ ಮಗ ಒಂದು ವೇಳೆ ಇದ್ದಿರ್ತೀರಿ, ಈಶ್ವರಪ್ಪ ಮಗನಿಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಂತ ಅನಿವಾರ್ಯತೆ ಇರ್ತಿತ್ತೋ ಏನೋ, ಅದು ಒಂದು ಚಾನ್ಸಸ್ ಇತ್ತು. ಆದರೆ ಇವತ್ತು ಇದು ಅವಕಾಶ ಬಿ ಜೆ ಪಿ ಮುಂದೆ ಇಲ್ಲ, ಅದರ ಆ ಒಂದು ಸಾಧ್ಯತೆ ಇಲ್ಲ. ಇವತ್ತು ಬಿ ಜೆ ಪಿ ಮುಂದೆ ಇರುವಂಥದ್ದು ಈಗೇನು ಇರುವಂಥ 3 ಕ್ಷೇತ್ರಗಳು ಯಾರನ್ನ ಆಯ್ಕೆ ಮಾಡ್ತಾರೆ. ಬಹುತೇಕ ಇಲ್ಲಿ ಸೋತಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟು ಪಕ್ಷವನ್ನು ಈ ಸಂದರ್ಭದಲ್ಲಿ ಪಕ್ಷವನ್ನು ಮತ್ತೊಮ್ಮೆ ಸಂಘಟನಾತ್ಮಕವಾಗಿ ಬಲಪಡಿಸಬೇಕು ಅಂತ ಹೇಳಿದ್ರೆ ಇಂಥವ್ರು ಬೇಕಿದೆ ಶಾಸನಸಭೆಯಲ್ಲಿ. ಆ ಕೆಲಸವನ್ನು ಈಗ ಬಿಜೆಪಿ ಮಾಡಬಹುದು ಅಂತೇಳಿ. ಓಕೆ, ಎಸ್, ಗುಡ್. ಇಲ್ಲಿ ಪ್ರಮುಖವಾಗಿ ನಾವು ನೋಡಿದ್ವಿ ಅಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗಲೇ ಡಿ ಕೆ ಶಿ ಕೂಡ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ನಿಮಗೆ ಫಸ್ಟ್ ನೀವು ಗೆಲ್ಲಿಸುವಂತಹ ಸಾಮರ್ಥ್ಯ ಇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ ಅಂತ ಹೇಳಿ. ಸೊ ಆಕಾಂಕ್ಷಿಗಳು ವಿಧಾನ ಪರಿಷತ್ಗೂ ಇಷ್ಟೊಂದು ಮಟ್ಟದಲ್ಲಿ ಇರುವಂಥದ್ದು. ಈಗ ಸಹಜವಾಗಿ 7 ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲಿ ಒಂದು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಸಾಕಷ್ಟು ಜನ ಇರ್ತಾರೆ, ಲೋಕಸಭೆ ಸಂದರ್ಭದಲ್ಲಿ ಇರ್ತಾರೆ. ಎಲ್ಲೂ ಇಲ್ಲ ಅಂದರೆ ಕೊನೆಗೆ ಇಲ್ಲಾದರೂ ಸಲ್ಲಬೇಕು ಅಂತಕ್ಕಂಥವ್ರು ಕೂಡ ಸಾಕಷ್ಟು ಜನ ಇರ್ತಾರೆ. ಸಹಜವಾಗಿ ಬಯಕೆಯನ್ನು ಹೊಂದುವಂಥದ್ದಿದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ನೀವು ಒಂದು ನೀಟಾಗಿರ್ತಕ್ಕಂಥ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು 4 ಜನರನ್ನು ಕರ್ಕೊಂಡು ಬಂದರೆ ನಾವು ನಿಮ್ಮನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀವು ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಮಾಡಬೇಕು ಅಂತ ಬಂದಾಗ ಕೂಡ ಈಗ ನಾವು ಸಹಜವಾಗಿ ಚರ್ಚೆಯಲ್ಲಿ ಬಂದಿದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರನ್ನ ಕೂಡ ನಾವೀಗ ಸಾಕಷ್ಟು ಬರ್ತಾ ಇತ್ತು. ಯಾಕಂದ್ರೆ ಈ ಬಾರಿ ಅವರು ಮೈಸೂರು ಭಾಗದಲ್ಲಿ ತಂದೆಗೆ ಸರಿಸಮವಾಗಿ ಸಾಕಷ್ಟು ಕೆಲಸವನ್ನ ಮಾಡಿರುವಂಥದ್ದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಜೊತೆಗೆ ತಂದೆಗಾಗಿ ಸ್ಥಾನವನ್ನ ಬಿಟ್ಟುಕೊಟ್ಟರು ಕೂಡ ಈಗ 3 ವರ್ಷ 4 ವರ್ಷ ಯಾಕೆ ಸುಮ್ಮನೆ ಇರಬೇಕಂತಕ್ಕಂಥ ವಿಚಾರದಲ್ಲೂ ಕೂಡಿದಾಗ ಯತೀಂದ್ರ ಸಿದ್ದರಾಮಯ್ಯಗೆ ಸಹಜವಾದಂಥ ಒಂದು ಮಣೆ ಹಾಕುವಂಥ ಸಾಧ್ಯತೆಗಳು ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಆದರೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಈಗ ಆಕಾಂಕ್ಷಿಗಳ ವಿಚಾರದಲ್ಲಿ KP ನಂಜುಂಡಿ ಇದ್ದಾರೆ, ಇತ್ತೀಚೆಗಷ್ಟೇ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಸೇರಿದಂಥವರು. ಇನ್ನು ತೇಜಸ್ವಿನಿ ಗೌಡ ಕೂಡ ಇದ್ದಾರೆ, ಅವರು ಕೂಡ ಇಲ್ಲಿ ಆಲ್ರೆಡಿ ಅವರು ಪರಿಷತ್ನ ಸದಸ್ಯರಾಗಿದ್ರು, ಅಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನು ತೊರೆದು ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಸೇರಿರುವಂತರು ಇದ್ದಾರೆ. ಅದೇ ರೀತಿಯಾಗಿ ಐಶ್ವರ್ಯ ಮಹದೇವನ್ ಸೇರಿದಾಗೆ ಸಾಕಷ್ಟು ಅಲ್ಲಿ ಸ್ಪೋಕ್ ಪರ್ಸನ್ಸ್ಗಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಅಧಿಕಾರದ ಆಸೆ ಇರುತ್ತೆ. ಆ ಅಧಿಕಾರದ ಆಸೆ ಇಲ್ಲಿ ಈಡೇರುತ್ತೆ ಅಂತಕ್ಕಂಥ ಪ್ರಶ್ನೆ ಇದೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಬೆಂಬಲವನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಸಹಜವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ JDS ಅನ್ನು ಕೂಡ ಗಮನಿಸಬೇಕಾಗುತ್ತೆ ನವಿತಾ. ಯಾಕಂದ್ರೆ JDSಗೆ ಒಂದೇ ಸ್ಥಾನವಿದ್ರು ಅಲ್ಲಿ ಯಾರು ತರ್ತಾರೆ ಅಂತಕ್ಕಂಥ ಬಗ್ಗೆ ಸಾಕಷ್ಟು ಚರ್ಚೆ ಇರುವಂಥದ್ದು. ನಾವು ಒಂದು ಹೆಸರನ್ನು ಗಮನಿಸಬೇಕಾಗುತ್ತೆ. ಈಗ ಕುಪೇಂದ್ರ ರೆಡ್ಡಿ ರಾಜ್ಯಸಭೆಗೆ ಕಳಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು, ಸತತವಾಗಿ ಕಳಿಸ್ಕೊಂಡು ಬಂದಿದೆ ಕೂಡ JDS. ಆದರೆ ಈಗ ಕುಪೇಂದ್ರ ರೆಡ್ಡಿ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರವನ್ನು ಹೊಂದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು JDSಗೆ ಆರ್ಥಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ದೊಡ್ಡ ಶಕ್ತಿಯಾಗಿರ್ತಕ್ಕಂಥವರು, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥವ್ರು ಕುಪೇಂದ್ರ ರೆಡ್ಡಿ ಇದ್ದಾರೆ. ಹೀಗಾಗಿ ಇವತ್ತು ಒಂದು ಆತಂಕದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು JDS. ಪ್ರಜ್ವಲ್ ರೇವಣ್ಣ ಪ್ರಕರಣದ ನಂತರದಲ್ಲಿ ಒಂದು ಇಮೇಜ್ ವೈಸ್ ಇರ್ಬೋದು ಅಥವಾ ರಾಜಕೀಯವಾಗಿ ತನ್ನ ಪಕ್ಷವನ್ನು ಉಳಿಸಿಕೊಳ್ಳೋದು, ಯಾಕಂದ್ರೆ ಈಗ ಪರಿಷತ್ ಚುನಾವಣೆ ನಂತರದಲ್ಲಿ ಪಕ್ಷನೇ ಉಳಿಯುತ್ತಾ ಇರುವಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸಾಕಷ್ಟು ಜನ ನಾವು ನೋಡ್ತೀವಿ ಕಾಂಗ್ರೆಸ್ ಜೊತೆಯಲ್ಲಿ ಮಾತುಕತೆಯಲ್ಲಿದ್ದಾರೆ, ಕಾಂಗ್ರೆಸ್ಗೆ ಅಲ್ಲಿಯ ಶಾಸಕರೇ ಸೇರುವಂತ ಸಾಧ್ಯತೆ ಇದೆ ಅಂತೇಳಿ ಕೂಡ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬ ಲೀಡರ್ ಬೇಕಾಗುತ್ತೆ. ಅಲ್ಲಿ ಕುಪೇಂದ್ರ ರೆಡ್ಡಿನ ಪರಿಗಣಿಸ್ತಾರಾ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಅಲ್ಲಿ JDSನ ಪಡಸಾಲೆಯಲ್ಲಿ ನಡೀತಾ ಇರುವಂಥದ್ದು. ಇನ್ನು ಬಿಜೆಪಿಯ ವಿಚಾರಕ್ಕೆ ಬಂದರೆ CT ರವಿ ವಿಚಾರನ್ನ ಒಂದು ಕಡೆ ನಾವು ಈಗ ಚರ್ಚೆಯಲ್ಲಿ ಬಂದಂಥದ್ದು. ಸಹಜವಾಗಿ ಏನಂದರೆ ಅವರು ಒಂದು ಪ್ರಧಾನ ಕಾರ್ಯದರ್ಶಿ ಇದ್ದಂಥವ್ರು, ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಆದರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಮೂಡುತ್ತೆ, ವಿಧಾನಸಭೆಯಲ್ಲಿ ಸೋತಿದ್ದಾರೆ, ಆ ಕ್ಷೇತ್ರವನ್ನು ಬಿಟ್ಟು ಅವರು ಮತ್ತೆ ಪರಿಷತ್ತಿಗೆ ಬರ್ತಾರಾ ಅಥವಾ ಒಂದು ರೀತಿಯಿಂದ ಈ ಕೆಲ ಸಮಯ ಅವಧಿಗೆ ಮಾತ್ರ ಅವರು ಪರಿಷತ್ನಲ್ಲಿದ್ದು ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗ್ತಾರಂತಕ್ಕಂಥ ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಬಿಜೆಪಿಯ ಪರಿಸ್ಥಿತಿ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಹೇಗಿರುತ್ತೆ ನೋಡಬೇಕು. ಒಂದು ವೇಳೆ ಬಿಜೆಪಿಯ ಲೆಕ್ಕಾಚಾರದಂತೆ ಏನಾದರೂ ಟಿಕೆಟ್ ಬಂದಿದ್ರೆ ಖಂಡಿತ ಅಲ್ಲಿ ಏನಾದ್ರು ಸೀಟ್ಸ್ಗಳು ಬಂದರೆ ಖಂಡಿತವಾಗಿ ವಿಜಯೇಂದ್ರ ಮೇಲ್ಗೈ ಇರುತ್ತೆ, ವಿಜಯೇಂದ್ರ ಮಾತುಗಳು ನಡೆಯುತ್ತೆ. ಒಂದು ವೇಳೆ ಆ ರೀತಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಪರಿಷತ್ನಲ್ಲೂ ಕೂಡ ಈಗ ಆಲ್ರೆಡಿ ನಾವು ಮೊನ್ನೆ ಪದವೀಧರ ಕ್ಷೇತ್ರದಲ್ಲಿ ನೋಡ್ತಿದ್ವಿ, ರಘುಪತಿ ಭಟ್ ಅಂತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅವರೊಂದು ಮಾತನ್ನು ಹೇಳಿದ್ರೆ, ಅಂದರೆ ನಾನು ಸತ್ತಾಗ ನನ್ನ ಮೇಲೆ ಬಿಜೆಪಿಯ ಬಾವುಟ ಇರಬೇಕು, ನಾನು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥದ್ದು. ಈಗ ಪರಿಷತ್ ಚುನಾವಣೆಯಲ್ಲಿ ಬೇರೆಯವರನ್ನ ಆಯ್ಕೆ ಮಾಡುವಂಥ ವಿಚಾರದಲ್ಲೂ ಕೂಡ ಏನಾದರೂ ಎಡವಟ್ಟಾಗ್ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಭ್ರಮನಿರಸ ಬಿಜೆಪಿ ಕಾರ್ಯಕರ್ತರಲ್ಲಾಗುತ್ತೆ. ಈಗ RSS ಬಿಜೆಪಿ ಸಂಬಂಧ ಕರ್ನಾಟಕದಲ್ಲಿ ಹೇಗಿದೆ, ಲೋಕಸಭೆ ಒಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ಎಲ್ಲರೂ ಗಮನಿಸಿದ್ದೇವೆ. ಇವೆಲ್ಲ ನಿಟ್ಟಿನಲ್ಲಿ ಕೂಡಿದಾಗ ಬಿಜೆಪಿಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್ ಇರುವಂಥದ್ದು. ಒಂದು ವೇಳೆ ಲೋಕಸಭೆಯಲ್ಲಿ ಟಿಕೆಟ್ ಸೀಟ್ ಬರದೇ ಇದ್ರೆ ಕಾಂಗ್ರೆಸ್ನ ಅಲ್ಲೂ ಮೇಲ್ಗೈ ಆದರೆ ಇಲ್ಲಿ ಪಕ್ಷ ಸಂಘಟನೆ ಹೇಗಾಗುತ್ತೆ, ಇಲ್ಲಿ ನಾಯಕರು ಯಾರಾಗ್ತಾರೆ ಅಂತ ಬಂದಾಗ CT ರವಿ ಅವರ ಥರದ ಹೆಸರುಗಳು ಬಂದರೂ ಕೂಡ ಪ್ಯಾನ್ ಕರ್ನಾಟಕದಲ್ಲಿ ಒಂದು ಅಪೀಲ್ ಅನ್ನು ಮಾಡ್ತಾರಂತ ಪ್ರಶ್ನೆಗಳಿದಾವೆ. ಹೀಗಾಗಿ ದೊಡ್ಡ ಸವಾಲು ಈಗ ಕಾಂಗ್ರೆಸ್ಗೆ ಆಯ್ಕೆಗಳಿದಾವೆ, ಬಿಜೆಪಿಯಲ್ಲಿ ಸವಾಲುಗಳಿದಾವೆ. ಅದನ್ನು ಹೇಗೆ ಎದುರಿಸುತ್ತೆ ಬಿಜೆಪಿ ನೋಡಬೇಕಾಗುತ್ತೆ. ಏನಾಗುತ್ತೆ ಕಾದು ನೋಡೋಣ. ಯಾಕಂದ್ರೆ ಇನ್ನು ಅಭ್ಯರ್ಥಿಗಳ ಆಯ್ಕೆಗೆ ಈಗಾಗಲೇ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಇವತ್ತು ಕೂಡ DK ಶಿವರಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಪಾರ್ಟಿ ಕರೆದಿದ್ದಾರೆ, ಕೋರ್ ಕಮಿಟಿ ಸಭೆ ಕೂಡ ಬಿಜೆಪಿಯಲ್ಲಿದೆ. ನೋಡೋಣ ಏನು ಆಗುತ್ತೆ ಅನ್ನೋದು. ಇನ್ನು ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಒಂದೊಂದು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಉತ್ತರ ಪ್ರದೇಶದ ಸುಲ್ತಾನ್ಪುರ ಕ್ಷೇತ್ರದಲ್ಲಿ ಟ್ರೆಂಡ್ ಯಾವ ರೀತಿಯಾಗಿದೆ ನೋಡೋಣ.
ಯೋಗಿ ತವರೂರಿನ ಸುಲ್ತಾನ್ಪುರದಲ್ಲಿ ಸುಲ್ತಾನ್ ಆಗೋದ್ ಯಾರು ಅನ್ನುವಂತಹ ಪ್ರಶ್ನೆ. ಮನೇಕಾ ಗಾಂಧಿ, ರಾಮ್ ಭುವಾಲ್ ನಿಷಾದ್ ಮಧ್ಯೆ ಕದನ ಏರ್ಪಟ್ಟಿದೆ. ಹಾಗಾದ್ರೆ ಇಲ್ಲಿ ಈ ಸಲದ ಸುಲ್ತಾನ ಯಾರಾಗ್ತಾರೆ? ನ್ಯೂಸ್ 18 ಕನ್ನಡದಲ್ಲಿ ಸುಲ್ತಾನ್ಪುರದ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಪ್ರಮುಖವಾಗಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂತಹ ಸುಲ್ತಾನ್ಪುರದಲ್ಲಿ ಕಳೆದ ಬಾರಿ ಮನೇಕಾ ಗಾಂಧಿ ಅವರು ಇಲ್ಲಿ ಗೆಲುವನ್ನ ಸಾಧಿಸಿದ್ರು. ಆ ನಂತರ ಈ ಸಲ ಮತ್ತೆ ಅವರನ್ನೇ ಕಣಕ್ಕಿಳಿಸಲಾಗಿದೆ. ಆದ್ರೆ ಈ ಸಲ ದೊಡ್ಡ ಚಾಲೆಂಜ್ ಕೂಡ ಇದೆ. ಹಾಗಾದ್ರೆ ಈ ಸಲ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ? ಪ್ರಮುಖವಾಗಿ ರಾಮ್ ಭುವಾಲ್ ನಿಷಾದ್ ಅವರು ಕೂಡ ಈ ಸಲ ದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಹಾಗಾದ್ರೆ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ನಡೀತಾ ಇದೆ? ಇಲ್ಲಿನ ಸಮೀಕರಣವನ್ನು ನಾವು ಗಮನಿಸಿದ್ರೆ ಎಲ್ಲಾ ಪಕ್ಷಗಳು ಆಲ್ಮೋಸ್ಟ್ ಗೆದ್ದಂತ ಕಾಣಿಸ್ತದೆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ. ಬಿಜೆಪಿ ಈಗ 2ನೇ ಬಾರಿಗೆ ಮನೇಕಾ ಗಾಂಧಿ ಅವರನ್ನು ಕಣಕ್ಕಿಳಿಸಿರೋದ್ರಿಂದ ಸಮೀಕರಣ ಯಾವ ರೀತಿಯಾಗಿದೆ? ತಾಯಿ ಮಗ ಲೆಕ್ಕ ಹಾಕಿದ್ರೆ ಒಟ್ಟು 3ನೇ ಬಾರಿ ಇದು ಅಂತ ಹೇಳ್ಬೋದು. ಯಾಕಂದ್ರೆ 14ರಲ್ಲಿ ವರುಣ್ ಗಾಂಧಿ ಇಲ್ಲಿಂದ ಗೆದ್ದಿದ್ರು, 19ರಲ್ಲಿ ಮನೇಕಾ ಗಾಂಧಿ, ಮತ್ತು ಈ ಬಾರಿ ಮತ್ತೆ ಅವ್ರು ನಿಂತಾರೆ. ವರುಣ್ ಗಾಂಧಿ ಇಲ್ಲಿಯ ಮಾಜಿ ಸಂಸದ. ಒಂದು ದಿವಸ ಕೂಡ ಅಮ್ಮನ ಪರ್ವ ಕ್ಯಾಂಪೇನ್ ಬಂದಿಲ್ಲ. ನಾಳೆ ಲಾಸ್ಟ್ ಡೇ ಇದೆ. ಇವತ್ತು ಮನೇಕಾ ಗಾಂಧಿ ಅವರೊಂದು ಸ್ಟೇಟ್ಮೆಂಟ್ ಮಾಡಿದರೆ ನನ್ನ ಮಗ ನನ್ನ ಪರ್ವ ಕ್ಯಾಂಪೇನ್ಗೆ ಬರ್ತಾನೆ ಅಂತೇಳಿ ಹೇಳಿದ್ದಾರೆ. ಅಂದರೆ ಯಾವ ಕಾರಣಕ್ಕೆ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಕೈ ತಪ್ಪಿಸಲಾಗಿದೆ ಅನ್ನೋಂಥದ್ದು ಒಂದು ಭಾಗ. ಆದರೆ ಮತ್ತೊಂದು ಕಡೆಯಲ್ಲಿ ತನ್ನ ಮಗನಿಗೆ ಬಿಜೆಪಿ ಉಜ್ವಲ ಭವಿಷ್ಯ ಇದೆ ಅಂತ ಕೂಡ ಮನೇಕಾ ಗಾಂಧಿ ಅವರು ಆಶಾವಾದವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯ ಇನ್ನೊಂದು ಅಂಶವನ್ನು ಗಮನಿಸಬೇಕು ನಾವಿಲ್ಲಿ. ಅದೇನೆಂದರೆ ಸುಲ್ತಾನ್ಪುರದಲ್ಲಿ ಬಿಜೆಪಿಯ ಯಾವುದೇ ರಾಷ್ಟ್ರೀಯ ನಾಯಕರುಗಳು ಭಾಗಿಯಾಗಿಲ್ಲ. ಇವತ್ತು ಮೊದಲ ಬಾರಿಗೆ ಇವತ್ತು ಮಾತ್ರನೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸುಲ್ತಾನ್ಪುರದಲ್ಲಿ ಒಂದು ಪ್ರಚಾರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ನಾಯಕರು ಬಂದಿಲ್ಲ ಅಲ್ಲಿ. ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಅದಕ್ಕೆ ಮುಖ್ಯವಾದ ಒಂದು ಅಂಶ ಏನಂತ ಹೇಳಿದರೆ ವೋಟ್ ಪೋಲರೈಸೇಷನ್ನ ವಿಚಾರವೂ ಕೂಡ ಇಲ್ಲಿ ಚರ್ಚೆಯಲ್ಲಿ ನಡೀತಾ ಇರುವಂಥದ್ದು. ಅಲ್ಲಿ ಸುಮಾರು 20%ನಷ್ಟು ಮುಸ್ಲಿಂ ಮತ ಇದ್ದರೆ 21% ದಲಿತ ಮತ ಇದೆ. ಜೊತೆಗೆ ಮೇಲ್ವರ್ಗದ ಮತಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುವಂಥದ್ದು ನಮಗೆ ಇರುವಂತಹ ಕ್ಷೇತ್ರ ಇದು. ಇಲ್ಲಿ ಕೇವಲ SP ಅಭ್ಯರ್ಥಿ ಮಾತ್ರ ಅಲ್ಲ, ನಾವಿಲ್ಲಿ ನೋಡಬೇಕಾಗಿರುವಂಥದ್ದು BSP ಅಭ್ಯರ್ಥಿ ಇರುವಂಥದ್ದು ಉದಯರಾಜ್ ವರ್ಮಾ ಕುರ್ಮಿ ಸಮುದಾಯಕ್ಕೆ ಸೇರಿದಂಥವ್ರು, ಬ್ಯಾಕ್ವರ್ಡ್ ಕುರ್ಮಿ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗೆಯೇ ನಿಷಾದ್ ಇವರು ಕೂಡ SP ಅಭ್ಯರ್ಥಿ ಆಗಿದ್ದಾರೆ. ಅವರು ಕೂಡ ಏನು ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಇಲ್ಲಿರುವಂಥದ್ದು ಏನಂತ ಹೇಳಿದರೆ 2018ರಲ್ಲಿ ಕೇವಲ 15,000 ಮತಗಳ ಅಂತರದಿಂದ ಮನೇಕಾ ಗಾಂಧಿ ಅವರು ಗೆದ್ದಿದ್ರು. ಅವತ್ತು ಅವರ ಎದುರುಗಡೆ ಸೋತಿದ್ದಂತಹ BSP ಅಭ್ಯರ್ಥಿ ಈಗ ಮತ್ತೆ SP ಗೆ ಜಾಯ್ನ್ ಆಗಿದ್ದಾರೆ. ಮೊನ್ನೆ ಅಷ್ಟೇ SP ಗೆ ಜಾಯ್ನ್ ಆಗಿದ್ದಾರೆ. ಅದು ಒಂದು ರೀತಿಯಂಥ ಶಕ್ತಿ ಕೊಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅವ್ರಿಗೆ ಹೇಳ್ಕೊಳ್ಳುವಂಥದ್ದು. 14ರಲ್ಲಿ SP ಮತ್ತು BSP ಎರಡೂ ಪಕ್ಷಗಳು ಕೂಡ ಸುಮಾರು 2.25 ಲಕ್ಷದಷ್ಟು ಓಟನ್ನು ಪಡ್ಕೊಂಡಿದ್ವು. ಕಳೆದ ಬಾರಿ SP BSP ಜೊತೆಯಾಗಿದ್ದು ಕಾಂಗ್ರೆಸ್ ಸಪ್ರೇಟ್ ಆಗಿತ್ತು. ಆ ಕಾರಣಕ್ಕಾಗಿ ಅವರು ಕೇವಲ 15,000 ಅಂತರದಿಂದ ಸೋತಿದ್ರು. 41,000 ಓಟು ಅವತ್ತು ಕಾಂಗ್ರೆಸ್ಗೆ ಸಿಕ್ಕಿತ್ತು. 2009ರಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ. ಆದರೆ ಇಂಡಿವಿಜುವಲಿ SP ಮತ್ತು BSP ಎರಡೂ ಪಕ್ಷಗಳು ಕೂಡ ಸುಮಾರು 2 ಲಕ್ಷದಷ್ಟು ಮತಗಳಿದ್ದಾವೆ. ಈಗ BSP ಸಪ್ರೇಟ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಮತ್ತು ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಕ್ಯಾಂಡಿಡೇಟ್ ಆಗಿರೋದ್ರಿಂದಾಗಿ SP ಎಷ್ಟರ ಮಟ್ಟಿಗೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ವೋಟ್ ಡಿವೈಡ್ ಆಗುವಂಥ ಚಾನ್ಸಸ್ ದಟ್ಟವಾಗಿ ಗೋಚರಿಸ್ತಾ ಇರುವಂಥ ಮತಕ್ಷೇತ್ರವಾಗಿ ಸುಲ್ತಾನ್ಪುರ ಕಾಣ್ತಾ ಇದೆ. 8 ಬಾರಿ ಗೆದ್ದಿದ್ದಾರೆ. 8 ಬಾರಿ ಇದು 9ನೇ ಚುನಾವಣೆಯನ್ನು ಮನೇಕಾ ಗಾಂಧಿ ಅವರು ಎದುರಿಸ್ತಾ ಇರುವಂಥದ್ದು. ಸಹಜವಾಗಿಯೇ ಅವ್ರಿಗೆ ಎಲೆಕ್ಷನನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ. ಅವರು ಈಗಾಗಲೇ ಆ ಇಡೀ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಪ್ರಚಾರ ಮಾಡಿದ್ದಾರೆ. ಏಕಾಂಗಿ ಪ್ರಚಾರ ಮಾಡ್ತಾನೆ ಜನರ ಹತ್ರಕ್ಕೆ ತನ್ನ ಅಭಿವೃದ್ಧಿ ಕೆಲಸಗಳೇ ನನಗೆ ಇಲ್ಲಿ ಮತ ತಂದು ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನು ಮನೇಕಾ ಗಾಂಧಿ ಅವರು ಹೊಂದಿದ್ದಾರೆ. ವಿಶೇಷ ಅನಿಸಿರುವಂಥದ್ದು ವರುಣ್ ಗಾಂಧಿಯ ಆಬ್ಸೆನ್ಸ್ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಎದ್ದು ಕಾಣ್ತಾ ಇರುವಂಥದ್ದು. ಅಮ್ಮನ ಪರವಾಗಿಯೂ ಕೂಡ ಮಗ ಬಂದಿಲ್ಲ ಅಂತ ಹೇಳಿದರೆ ಯಾವ ರೀತಿಯಾದಂಥ ರಾಜಕಾರಣ ಇದು ಅನ್ನೋ ಪ್ರಶ್ನೆ ಇದೆ. ವರುಣ್ ಗಾಂಧಿ ಇತ್ತೀಚಿನ ವರ್ಷಗಳಲ್ಲಿ BJPಯನ್ನು ಕಟುವಾಗಿ ಟೀಕೆ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿಯೇ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ. ಆದರೆ ತಾಯಿಯನ್ನು ಗೆಲ್ಲಿಸಬೇಕಾಗಿರುವಂತಹ ವಿಚಾರಕ್ಕಾದರೂ ಮಗ ಬರಬಹುದಾಗಿತ್ತು. ಇವತ್ತಷ್ಟೇ ಅವರು ಒಂದು ಪ್ರತಿಕ್ರಿಯೆ ಮಾತ್ರ ಕೊಟ್ಟಿರೋದು. ಇಲ್ಲ ಅವರು ಬರೋದಿದ್ರೆ ಇವತ್ತು ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಮತ್ತು BJP ಅವ್ರಿಗೆ ಉಜ್ವಲ ಭವಿಷ್ಯ ಇದೆ ಅನ್ನುವಂಥ ಮಾತ್ರ ಹೇಳಿದ್ದಾರೆ. ಬಿಟ್ಟರೆ ಬೇರೇನು ಹೇಳ್ತಾ ಇಲ್ಲ ಅವರು ಕೂಡ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೆ ಫೈಟ್ ಅಂತೂ ದೊಡ್ಡ ಮಟ್ಟದಲ್ಲಿರುವಂತೆ ಕಾಣ್ತಾ ಇದೆ. SP ಮತ್ತು ಕಾಂಗ್ರೆಸ್ ಅಲಯನ್ಸ್ ಇರೋದ್ರಿಂದಾಗಿ ಮತ್ತು SP ನೇರವಾಗಿ ಸ್ಪರ್ಧಿಸಿರೋದ್ರಿಂದಾಗಿ ಒಳ್ಳೆ ಟಫ್ ಫೈಟ್ ಅಂತೂ ಇಲ್ಲಿ ನಿರೀಕ್ಷೆ ಮಾಡಬಹುದು ಈ ಬಾರಿ. ಓಕೆ, ಇಲ್ಲಿ ಈಗ 4
MLAಗಳಿರುವಂಥದ್ದು BJP ಅವರು, ಒಬ್ಬರು ಮಾತ್ರ SP ಕಡೆಯಿಂದ ಇರುವಂಥದ್ದು. ಇದು ಕೂಡ ಸಾಧ್ಯತೆಗಳು. ಆಮೇಲೆ ಯೋಗಿ ಅವರ ಏನು ಅಭಿವೃದ್ಧಿ ಕೆಲಸಗಳು ಇದನ್ನೇ ಇಟ್ಕೊಂಡು ಕೂಡ ಪ್ರಚಾರವನ್ನ ಮಾಡಲಾಗ್ತದೆ. ಇದು ಪ್ಲಸ್ ಆಗೋ ಚಾನ್ಸಸ್ ಇದೆಯಾ ಹೇಗೆ? ಇಲ್ಲಿ ಪ್ರಮುಖವಾಗಿ ನಾವು ಸುಲ್ತಾನ್ಪುರ ಕ್ಷೇತ್ರವನ್ನು ಗಮನಿಸೋದಾದ್ರೆ ನವಿತಾ, ಇಲ್ಲಿ ಮನೇಕಾ ಗಾಂಧಿ ಅವರೇ ಅಲ್ಲಿರ್ತಕ್ಕಂಥ ಏಕೈಕ USP ಈಗ BJPಗೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆಯಿಂದ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸುಧಾರಿಸ್ತಾ ಇರುವಂಥ ವಿಚಾರ ಇರ್ಬೋದು, ಅದು ಇಡೀ ಉತ್ತರ ಪ್ರದೇಶದಲ್ಲಿ ಆಗಿರುವಂಥದ್ದು, ಅದರ ಲಾಭ ಖಂಡಿತವಾಗಿ ಕೂಡ ಮನೇಕಾ ಗಾಂಧಿ ಅವ್ರಿಗೆ ಸಿಗುತ್ತೆ. ಆದರೆ ಜಾತಿಯ ವಿಚಾರದಲ್ಲಿ ಬಂದಾಗ ಅತ್ಯಂತ ತಿಳುವಾಗಿರ್ತಕ್ಕಂಥ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜಾತಿಯ ಬಿರುಕುಗಳು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಧರ್ಮಾಧಾರಿತವಾದಂಥ ರಾಜಕಾರಣವನ್ನು ಎಷ್ಟೇ ಮಾಡ್ತಾ ಇದ್ರು ಕೂಡ, ಈಗ ನಿಷಾದ್ ಸಮುದಾಯ ಇರ್ಬೋದು, ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಹಿಂದುಳಿದಂಥ ಸಮುದಾಯದವರು ಇರ್ಬೋದು, ಒಂದು ಕಡೆಯಿಂದ ಮುಸ್ಲಿಂ ಪಾಪ್ಯುಲೇಷನ್ನೇ ಸುಮಾರು 70% 20% ಅಲ್ಲಿ ಇರುವಂಥದ್ದು ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಇದೆಯಲ್ಲ ಅಂದರೆ ಧರ್ಮಾತೀತವಾಗಿ ಆ ಲೈನನ್ನು ಕ್ರಾಸ್ ಮಾಡಿ ಮತವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು ಮನೇಕಾ ಗಾಂಧಿ ಅವರಿಗೆ ಮಾತ್ರ ಅಲ್ಲಿ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ಏನಾದರೂ ನಾವು ನೋಡ್ತಿದ್ದೀವಿ, ಇವತ್ತು ಪ್ರಧಾನಮಂತ್ರಿಗಳ ಆದಿಯಾಗಿ ಯಾವ ರೀತಿಯಾದಂಥ ಭಾಷಣವನ್ನು ಮಾಡ್ತಾ ಇದ್ದಾರೆ, ಹೇಗೆ ಅಲ್ಲಿ ಒಂದು ಧರ್ಮದ ಬಿರುಕುಗಳು ಕಾಣಿಸ್ತಾ ಇದ್ದಾವೆ ಅಂತೇಳಿ. ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಬಿರುಕುಗಳು ಅಲ್ಲೇನಾದರೂ ದೊಡ್ಡ ಮಟ್ಟದಲ್ಲಿ ಕಂಡು ಬಂದರೆ ಖಂಡಿತವಾಗಿ BJPಗೆ ದೊಡ್ಡ ಚಾಲೆಂಜ್ ಆಗುತ್ತೆ. ಅದು ಆ ಚಾಲೆಂಜನ್ನು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಾತೀತವಾಗಿ ಆಮೇಲೆ ಜಾತ್ಯತೀತವಾಗಿ ಮತಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಆ ಮತಗಳನ್ನು ಪಡೆದುಕೊಳ್ಳೋದಕ್ಕೆ ಒಂದು ಭಾವನಾತ್ಮಕವಾದಂಥ ನಂಟು ಕೂಡ ಮುಖ್ಯವಾಗುತ್ತೆ. ಅಂಥ ಒಂದು ನಂಟನ್ನು ಅಲ್ಲಿ ಮನೇಕಾ ಗಾಂಧಿ ಅವರು ಹೊಂದಿರುವಂಥದ್ದು. ಹೀಗಾಗಿ ಇನ್ನು ಸಹಜವಾಗಿ ವರುಣ್ ಗಾಂಧಿಗೂ ಕೂಡ ಬಂದಿದ್ರೆ ದೊಡ್ಡ ಆ್ಯಡೆಡ್ ಅಡ್ವಾಂಟೇಜ್ ಆಗ್ತಾ ಇತ್ತು ಹೊರತು ಅದರಿಂದ ನೆಗೆಟಿವ್ ಆಗ್ತಿರಲಿಲ್ಲ. ಆದರೆ ಈಗ ಅವರು ತಮ್ಮ ಒಂದು ರಾಜಕೀಯ ಭವಿಷ್ಯವನ್ನು ಕೂಡ ನೋಡ್ತಾ ಇದ್ದಾರೆ. ಅಲ್ಲೇ ಇರೋದಾ ಈಗಲೇ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ವಿ. ಅವರು ಸಮಾಜವಾದಿ ಪಕ್ಷಕ್ಕೆ ಹೋಗ್ಬೋದು, ಅಖಿಲೇಶ್ ಯಾದವ್ ಅವರಿಗೆ ಟಿಕೆಟ್ನ ಆಫರ್ ಕೂಡ ಮಾಡಿದ್ರು, ಆದರೆ ಅವರು ಅದನ್ನು ಒಪ್ಪಿಕೊಳ್ಳಿಲ್ಲ. ಇನ್ನು BJPಯಲ್ಲಿ ಇದ್ರೂ ಸಹಿತವಾಗಿ ಮನೇಕಾ ಗಾಂಧಿ ಅವರಿಗೆ ಇರ್ತಕ್ಕಂಥ ಚಾಲೆಂಜಸ್ಗಳಲ್ಲಿ ಮುಖ್ಯವಾಗಿ ಅವರು ಬಂದಿದ್ರೆ ಸಹಜವಾಗಿ ಒಂದು ಸಹಕಾರ ಆಗ್ತಾ ಇತ್ತು. ಆದರೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಒಂದು ಮುಸ್ಲಿಂ ಓಟ್ಗಳು ಕೂಡ ಬೇಕಾಗ್ತವೆ. ಅದರಲ್ಲೂ ಮುಸ್ಲಿಂ ಮಹಿಳೆಯರು ಎಲ್ಲೋ ಒಂದು ಕಡೆ BJPಗೆ ಮತಗಳನ್ನು ಹಾಕುವಂಥ ಸಾಧ್ಯತೆಗಳಿದಾವೆ ಅಂತೇಳಿ ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ವಿ. ಈಗ ಇತ್ತೀಚೆಗೆ ಬಂದಂಥ ಪೋಸ್ಟರ್ಸ್ಗಳಲ್ಲಿ ಅಥವಾ ಇತ್ತೀಚೆಗೆ ಬಂದಂಥ ಸಮೀಕ್ಷೆಗಳಲ್ಲಿ ಕೇಳಿ ಬಂದಿತ್ತು. ಆದರೆ ಇಲ್ಲಿ ಒಬ್ಬ ಮಹಿಳಾ ನಾಯಕಿ ಕೂಡ ಇದ್ದಾರೆ, ಅದು ಗಾಂಧಿ ಕುಟುಂಬಕ್ಕೆ ಸೇರಿದಂಥವ್ರು ಇದ್ದಾರೆ. ನಾವು ರಾಯಬರೇಲಿ ಮತ್ತು ಅಮೇಥಿ ಬಗ್ಗೆ ಎಷ್ಟು ಚರ್ಚೆಯನ್ನು ಮಾಡ್ತೀವಲ್ಲ, ಅದೇ ರೀತಿಯ ಒಂದು ವಿಚಾರವನ್ನು ನೋಡಿದಾಗಲೂ ಕೂಡ ಇವರು ಕೂಡ ಗಾಂಧಿ ಕುಟುಂಬಕ್ಕೆ ಸೇರಿದಂಥವರು. ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿಲ್ಲ ಇಡೀ ಉತ್ತರ ಪ್ರದೇಶದಾದ್ಯಂತ ಅಂದರೂ ಕೂಡ ಸುಲ್ತಾನ್ಪುರದ ಮಟ್ಟಿಗೆ ಗಮನಿಸಿದಾಗಲೂ ಕೂಡ ಅವರದ್ದು ಒಂದು ತಮ್ಮದಾಗಿರ್ತಂಥ ಛಾಪನ್ನು ಮೂಡಿಸಿದ್ದಾರೆ. ಇನ್ನು ನೀವು ಹೇಳಿದಾಗ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನವಿತಾ ಏನಿದೆ ಅಂದರೆ ಸುಲ್ತಾನ್ಪುರ, ಈಗ ಅಮೇಥಿ ವಿಚಾರಕ್ಕೆ ಬಂದರೂ ಕೂಡ ಸುಲ್ತಾನ್ಪುರ ಇವತ್ತು ಹಿಂದುಳಿದಂಥ ಒಂದು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂಥದ್ದು ದೊಡ್ಡ ಮಟ್ಟದಲ್ಲಿ ಅವಕಾಶಗಳಿದ್ದಾವೆ. ಆದರೆ ಅವಕಾಶವನ್ನು ಬಳಕೆ ಮಾಡಿಕೊಂಡ್ರೆ ಈ VVIP ಕಾನ್ಸ್ಟಿಟ್ಯೂನ್ಸಿಗಳನ್ನು ಬಂದಾಗ ಕೆಲವರು ನಿರ್ಧಾರ ಮಾಡಿ ಅಭಿವೃದ್ಧಿಯನ್ನು ಮಾಡ್ತಾರೆ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಗೋರಖ್ಪುರ ಇರ್ಬೋದು, ಅಥವಾ ನಾವೀಗ ಗಮನಿಸಿದ ಹಾಗೆ ಕಾಶಿಯನ್ನು ಗಮನಿಸ್ಬೋದು, ಅಥವಾ ನಾವಿಲ್ಲಿ ಶರದ್ ಪವಾರ್ ಅವರ ಒಂದು ಸ್ಥಳವನ್ನು ಫಿಲಿಬಿತನ್ನು ಗಮನಿಸ್ಕೋಬೋದಿತ್ತು. ಅಂದರೆ ಬೇರೆ ಬೇರೆ ಸ್ಥಳಗಳನ್ನು ನಾವು ಗಮನಿಸ್ತಾ ಹೋದಾಗಲೂ ಕೂಡ ಅವರು ಹೇಗೆ ಅಭಿವೃದ್ಧಿಯನ್ನು ಮಾಡ್ಕೊಂಡಿದ್ದಾರೆ ಅಂತ. ಆದರೆ ಇದು ಗಾಂಧಿ ಕುಟುಂಬದವರ ಅನ್ನೋ ಕಾರಣಕ್ಕೂ ಅಥವಾ ಒಂದು ಹೈ ಪ್ರೊಫೈಲ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಬಹುದಾಗಿತ್ತು ಅಂತ ಒಂದು ನಿರೀಕ್ಷೆ ಜನರಿಗೆ ಏನಿರುತ್ತೆ, ಆ ನಿರೀಕ್ಷೆಯನ್ನು ತಲುಪೋದಕ್ಕೆ ಅಲ್ಲಿ ಮನೇಕಾ ಗಾಂಧಿ ಅವ್ರಿಗೂ ಕೂಡ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಕ್ಷ ಅತ್ಯಂತ ಗಟ್ಟಿಯಾಗಿ ಜೊತೆಯಾಗಿ ಚುನಾವಣೆ ನಿಂತಿದೆ. BSP ಕೂಡ ಫೈಟ್ ಅನ್ನು ಕೊಡ್ತಾ ಇದೆ. ಹೀಗಾಗಿ ಕಳೆದ ಬಾರಿ ಕೇವಲ 14,000 ಮತಗಳಿಂದ ಗೆದ್ದಿರುವಂತಹ ಮನೇಕಾ ಗಾಂಧಿಗೆ ಈ ಬಾರಿ ಮತ್ತಷ್ಟು ಚಾಲೆಂಜ್ಗಳು ಹೆಚ್ಚಾಗ್ತಿರೋದೇ ಕಂಡು ಬರ್ತಾ ಇದೆ ಅಲ್ಲಿ. ಎಸ್ ಸರ್, ಇಲ್ಲಿ ಆಗ್ಲೇ ನಾವು ನೋಡಿದ ಹಾಗೆ ಒಂದ್ ಕಡೆ ಇಲ್ಲಿ ಇರುವಂತಹ ಲೆಕ್ಕಾಚಾರಗಳನ್ನು ನೋಡಿದ್ರೆ ಅಂದ್ರೆ ಮೈತ್ರಿ ಪಕ್ಷಕ್ಕೆ ಸವಾಲ್ ಜೊತೆಗೆ ಪ್ಲಸ್ ಪಾಯಿಂಟ್ ಆಗುವಂತ ಪ್ರಮುಖ ಅಂಶಗಳು ಅಂದ್ರೆ ಇಲ್ಲಿ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಮೈನಾರಿಟಿ ಮತ್ತು ದಲಿತ ವೋಟರ್ಸ್ ಒಂದು ವೇಳೆ ಇವರು ಗೆಲ್ಲೋ ಕ್ಯಾಂಡಿಡೇಟ್, ಇವರು ಸೋಲೋ ಅಭ್ಯರ್ಥಿ ಅಂತೇಳಿ ಇಬ್ಬರು ಅಭ್ಯರ್ಥಿಗಳಲ್ಲಿ ನಿರ್ಧಾರ ಕೈಗೊಂಡ್ರೆ, ಅಂದರೆ SP ಮತ್ತು BSP ಅಭ್ಯರ್ಥಿಗಳಲ್ಲಿ ನೋಡಿ ಇವ್ರಿಗೆ ವೋಟ್ ಹಾಕಿದರೆ ವೇಸ್ಟ್ ಆಗುತ್ತೆ, ಇವ್ರಿಗೆ ವೋಟ್ ಹಾಕಿದರೆ ನಾವು ಮನೇಕಾ ಗಾಂಧಿ ಅವರನ್ನು ಸೋಲಿಸಬಹುದು ಅನ್ನುವಂತಹ, ಯಾಕಂದರೆ ನಮ್ಮಲ್ಲಿ ಮತದಾರರು ಬಹಳ ಪ್ರಜ್ಞಾವಂತರು ಇರ್ತಾರೆ. ನಮ್ಮ ಭಾರತದ ಉದ್ದಗಲಕ್ಕೂ ಕೂಡ ಈ ರೀತಿಯಾದ ಒಂದು ಲೆಕ್ಕಾಚಾರ ನಡೆಯುತ್ತೆ. ಅಂಥದ್ದೇನಾದರೂ ನಡೆದ್ರೆ, ಯಾಕಂದರೆ ಇಲ್ಲಿ 2 ಬಾರಿ ಗೆದ್ದಾಗಲೂ ಕೂಡ ಒಂದು ಪಕ್ಷ ಕೇವಲ 41,000 ವೋಟ್ ಪಡೆದಿತ್ತು. ಯಾವುದು BJP 2 ಬಾರಿ ಗೆದ್ದಾಗಲೂ ಕೂಡ ಒಂದು ಬಾರಿ ಕಾಂಗ್ರೆಸ್ ಕೇವಲ 41,000 ವೋಟ್ ಪಡೆದಿತ್ತು, ಕಳೆದ ಬಾರಿ ಕೂಡ ಕಾಂಗ್ರೆಸ್ ಕೇವಲ 41,000 ವೋಟನ್ನು ಪಡೆದಿತ್ತು. ಯಾಕೆ ಈ ಕಡಿಮೆ ಮತಗಳು ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಈ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥದ್ದು ನಿರ್ಧಾರ ಆದಾಗ. ಹಿಂದೆ BJP ಗೆದ್ದಾಗಲೂ ಕೂಡ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಕಾಂಗ್ರೆಸ್ ಗೆದ್ದಾಗ 2009 ಕಾಂಗ್ರೆಸ್ ಗೆದ್ದಾಗಲೂ ಕೂಡ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BJP ಕೇವಲ 44,000 ವೋಟ್ ಪಡೆದಿತ್ತು ಅಂತೇಳಿ. ಅಂದರೆ ಯಾರ ಪರವಾಗಿ ವೋಟ್ ಹಾಕಬೇಕು ಅಂತೇಳಿ ಜನ ಒಮ್ಮೆ ನಿರ್ಧಾರ ಮಾಡಿದಾಗ ಒಂದು ಸೈಡ್ಗೆ ವೋಟ್ ಹಾಕುವಂಥ ಚಾನ್ಸಸ್ ಇರುತ್ತೆ. ಆವಾಗ ಇಲ್ಲಿ 3ನೇ ಸ್ಥಾನಕ್ಕೆ ಕುಸಿಯುವಂತಹ ಅಭ್ಯರ್ಥಿ ಇರ್ತಾರೆ, ಅವರು ತುಂಬ ಹಿಂದೆ ಉಳಿಬೋದು. 2014 ಚುನಾವಣೆಯಲ್ಲಿ ಮಾತ್ರ 2 ಲಕ್ಷದಷ್ಟು ವೋಟು ಇಬ್ಬರಿಗೆ ಬಂದಿತ್ತು. ಹಾಗಾಗಿ ವರುಣ್ ಗಾಂಧಿಗೆ ದೊಡ್ಡ ಅಂತರದ ಗೆಲುವು ಸಿಕ್ತು. ಯಾಕಂದರೆ ಮತ ಕರೆಕ್ಟಾಗಿ 50-50 ಆಗಿ ಸ್ಪ್ಲಿಟ್ ಆಗಿತ್ತು. ವಿರೋಧಿ ಮತಗಳು ಅರ್ಧ ಸ್ಪ್ಲಿಟ್ ಆಗಿದ್ವು. ಈ ಬಾರಿ ಆ ಸ್ಪ್ಲಿಟ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ
SP ನಾಯಕರಾಗಿರುವಂಥ ಅಖಿಲೇಶ್ ಯಾದವ್ ಅವರ ಕ್ಯಾಂಪೇನನ್ನು ನೀವು ಉತ್ತರ ಪ್ರದೇಶದಲ್ಲಿ ಗಮನಿಸಿದರೆ ಬಹಳ ವ್ಯವಸ್ಥಿತವಾಗಿ ಮತ್ತು ವ್ಯಾಪಕವಾಗಿ ಕ್ಯಾಂಪೇನನ್ನು ಮಾಡಿದ್ದಾರೆ. ಮತ್ತು ಕೆಲವೊಂದು ಬಹಳ ಮುಖ್ಯವಾಗಿ ಪೋಲ್ ಪ್ರಾಮಿಸ್ಗಳಲ್ಲಿ ನಾವಲ್ಲಿ ಇರುವಂಥದ್ದು ಅಗ್ನಿವೀರ್ ಯೋಜನೆಯನ್ನು ರದ್ದು ಮಾಡ್ತೀವಿ ಅನ್ನುವಂಥದ್ದು ಇರ್ಬೋದು. ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಏನು ಹೇಳ್ತಿರಲ್ಲ, ಇದು ಹಿಂದುಳಿದ ಪ್ರದೇಶಗಳಲ್ಲಿ ಸೇನೆಯಲ್ಲಿ ಅತಿ ಹೆಚ್ಚು ಉದ್ಯೋಗಾವಕಾಶ ಇರುವಂಥದ್ದು. ಅಲ್ಲಿಯ ಯುವಕರಿಗೆ ಇರುವಂಥ ಆಸ್ಪಿರೇಷನ್ಸ್ ಅಂದರೆ ನಾನು ಸೇರಿದರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ, ನನ್ನ ಕುಟುಂಬದವರ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದು ಉದ್ಯೋಗ ಗ್ಯಾರಂಟಿ ಇದೆ. ಅಲ್ಲಿ ಹೋದರೆ ಒಮ್ಮೆ ಸೇರಿಕೊಂಡ್ರೆ ನಾನು ಒಂದು 20 ವರ್ಷ ಅಲ್ಲಿ ಕೆಲಸ ಮಾಡ್ತೀನಿ. ಈ ಅಗ್ನಿವೀರನ್ನ ತೆಗಿತೀವಿ ಅನ್ನೋದು ಇಂಥ ಇಶ್ಯೂಗಳು ಕೂಡ ಅಲ್ಲಿ ಮುಖ್ಯ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಅಲ್ಲಿ ಯುವಕರು ಕೂಡ ಒಂದು ವಿಚಾರವನ್ನು ಹೇಳಿದ್ರು. ನಾವು ಇವಾಗ ಕ್ವಿಕ್ ಆಗಿ ಹೇಳೋದಾದ್ರೆ, ನಮ್ಮ ಮದುವೆನೇ ಆಗ್ತಾ ಇಲ್ಲ ಅಂತ, ಯಾರು ಹೆಣ್ಣನ್ನು ಕೊಡ್ತಿಲ್ಲ, ಯಾಕಂದ್ರೆ ನಾವು ಅಗ್ನಿವೀರ ಆಗ್ತೀವಿ ಅಂದ್ರೆ 4 ವರ್ಷದ ನಂತರ ಮುಂದೇನೋ ಅಂತ ಪ್ರಶ್ನೆಗಳು ಮೂಡ್ತಾ ಇದಾವೆ, ನಮಗೆ ಮದುವೆ ಆಗ್ಬೇಕಂದ್ರೆ ಹುಡುಗಿರು ಸಿಗ್ತಾ ಇಲ್ಲ ಅಂತ ಯುವಕರು ಕೂಡ ನೊಂದುಕೊಂಡಿದ್ದಾರೆ. ಅಂದ್ರೆ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಸಾಮಾಜಿಕವಾಗಿ ಮತ್ತು ಕೌಟುಂಬಿಕವಾಗಿ ನೋಡಿದಾಗ್ಲೂ ಕೂಡ ಇದು ಎಷ್ಟು ಮುಖ್ಯವಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಗಮನಿಸಬೇಕಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.